ನೀವೇ ಹೇಳಿದ ಹಾಗೆ ಪ್ರತಿ ತಿಂಗಳಲ್ಲಿಯೂ ಅಮಾವಾಸ್ಯೆ ಬರ್ತದೆ. ಈ ಅಮಾವಾಸ್ಯೆ ಯಾಕೆ ಅಂತ, ಈ ಅಮಾವಾಸ್ಯೆ ವೈಶಿಷ್ಟ್ಯತೆ ಗೊತ್ತಾಗಬೇಕಾದ್ರೆ ಸಾಧಾರಣ ದಿನದ ವೈಶಿಷ್ಟ್ಯತೆಯನ್ನು ನಾವು ತಿಳಿದುಕೊಳ್ಬೇಕು. ಪ್ರತಿನಿತ್ಯದಲ್ಲಿ ಮಾಡುವ ಒಂದು ಸತ್ಕಾರ್ಯ, ಪೂಜೆ, ಜಪ, ತಪ, ಪಾರಾಯಣ ಮತ್ತು ಯಾವುದೇ ಸತ್ಕಾರ್ಯಗಳು, ಇನ್ನು ಅನೇಕ ಸತ್ಕಾರ್ಯಗಳು, ಒಂದಕ್ಕೆ ಒಂದು ಪುಣ್ಯ ಮಾತ್ರ. ಇನ್ನು ವಿಶೇಷವಾದ ದಿನಗಳಲ್ಲಿ ಮಾಡ್ತಕ್ಕಂತಹದ್ದಕ್ಕೆ 10 ಪಟ್ಟು ಪುಣ್ಯ ಅಂತ ಹೇಳ್ತಾರೆ. ಪಂಚಮಿ ಇರಬಹುದು, ದಶಮಿ ಇರಬಹುದು, ಬೇರೆ ಸಂದರ್ಭದಲ್ಲಿ. ಸಾಮಾನ್ಯವಾದ ಅಮಾವಾಸ್ಯೆಯಲ್ಲಿ ಮಾಡ್ತಕ್ಕಂತಹ ಒಂದು ಪೂಜೆ, ಒಂದು ಸತ್ಕರ್ಮ, ಜಪತಪ ಪಾರಾಯಣಾದಿಗಳಿಗೆ, ಸ್ನಾನಗಳಿಗೆ ವಿಶೇಷವಾಗಿ ಕುಂಭಮೇಳ ನಡೀತಕ್ಕಂತಹದ್ದು ವಿಶೇಷವಾಗಿ ಸ್ನಾನ 100 ಪಟ್ಟು ಪುಣ್ಯ ಅಂತ ಧರ್ಮಶಾಸ್ತ್ರ ತಿಳಿಸ್ತಾ ಇದೆ ಯಾವುದೇ ಅಮಾವಾಸ್ಯೆಯಲ್ಲಿ ಮಾಡಿದರೆ. ಅದರಲ್ಲೂ ಕೂಡ ಈ ಅವರಾತ್ರಿ ಅಮಾವಾಸ್ಯೆ ಅಂತ. ಅವರಾತ್ರಿಯ ಅಮಾವಾಸ್ಯೆ ಅಂದರೆ ಶಿವರಾತ್ರಿಗೂ ಮುಂಚೆ ಬರುವ ಅಮಾವಾಸ್ಯೆ ಅಂತ. ಮುಂದೆ ಬರ್ತಕ್ಕಂಥದ್ದು ಇನ್ನು ಮಾಘ ಮಾಸದಲ್ಲಿ ಶಿವರಾತ್ರಿ ಬರ್ತದೆ. ಹೌದು, ಈ ಅಮಾವಾಸ್ಯೆ ಆದಮೇಲೆ ಮುಂದೆ ಬರ್ತಕ್ಕಂಥ ಅಮಾವಾಸ್ಯೆ ಶಿವರಾತ್ರಿಯ ನಂತರದಲ್ಲಿ ಬರ್ತದೆ. ನಮ್ಮಲ್ಲಿ ದೀಪಾವಳಿ ಅಮಾವಾಸ್ಯೆಯನ್ನು ಕೇಳ್ತೇವೆ. ನಾಗರ ಒಂದು ಪಂಚಮಿಯ ಹಿಂದೆ ಬರ್ತಕ್ಕಂಥ ನಾಗರ ಅಮಾವಾಸ್ಯೆ ಅಂತ ಕೇಳ್ತೇವೆ ವಿಶೇಷವಾಗಿ. ಮುಂದೆ ಬರ್ತಕ್ಕಂತಹ ಒಂದು ಅತ್ಯುನ್ನತವಾದ ದೊಡ್ಡ ಒಂದು ಹಬ್ಬ, ಒಂದು ನೈಮಿತ್ತಿಕ ಆಚರಣೆ ಅಂತ ಸಂಸ್ಕೃತ ಭಾಷೆಯಲ್ಲಿ ಕರೀತಾರೆ. ಅದಕ್ಕೆ ಹಿಂದೆ ಬರ್ತಕ್ಕಂಥ ಅಮಾವಾಸ್ಯೆಗಳನ್ನು ಅದಕ್ಕೆ ಸಂಬಂಧಿತವಾದ ಹೆಸರಿನಲ್ಲಿ ಕರೀತಕ್ಕಂತಹ ಒಂದು ವಾಡಿಕೆ ನಮ್ಮ ಪ್ರಾಚೀನತೆಯಲ್ಲಿ ಇದೆ. ಆ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಪರ್ವಕಾಲಗಳನ್ನು ಹೇಳ್ತಾ ಬರ್ತಾರೆ. ಇದನ್ನೇ ಮುಂದುವರೆದು ಹುಣ್ಣಿಮೆಯಲ್ಲಿ ಇದಕ್ಕೂ ಹೆಚ್ಚಿನ ಪುಣ್ಯ, ದಿನತ್ರಯ ಅಂತ ಕರೀತಾರೆ. ದಶಮಿ, ಏಕಾದಶಿ, ದ್ವಾದಶಿಗಳಲ್ಲಿ ಇದಕ್ಕೂ ಹೆಚ್ಚಿನ ಪುಣ್ಯ ಅಂತ ಹೀಗೆ ಹೇಳ್ತಾ ಬರ್ತಾರೆ. ಹೇಳ್ತಾ ಬಂದಾಗ ಕೆಲವೊಂದಿಷ್ಟು ಪರ್ವಕಾಲಗಳಲ್ಲಿ ಈ ಅಮಾವಾಸ್ಯೆಯೂ ಸೇರ್ತದೆ. ಒಟ್ಟು ವಿಷ್ಣು ಪಂಚಕ ಅಂತ ಒಂದು ವೃತ ಉಂಟು. ಆ ವಿಷ್ಣು ಪಂಚಕ ಅಂತ ಆಗಬೇಕಾದ್ರೆ ವಿಷ್ಣುವೇ ಅವತಾರ ಮಾಡಿರತಕ್ಕಂತಹ, ಕಲಿಯುಗದ ಹೆದ್ದೈವ, ತಿರುಪತಿಯ ತಿರುಮಲದ ಗಿರಿಯ ವಾಸನ ಆದಂತಹ ಶ್ರೀನಿವಾಸ ದೇವರು ಅವತಾರ ಮಾಡಿರತಕ್ಕಂತಹ ನಕ್ಷತ್ರ ಶ್ರವಣ ನಕ್ಷತ್ರ, ಶುಕ್ಲ ಪಕ್ಷದ ಏಕಾದಶಿ, ಕೃಷ್ಣ ಪಕ್ಷದ ಏಕಾದಶಿ, ಒಂದು ಹುಣ್ಣಿಮೆ, ಒಂದು ಅಮಾವಾಸ್ಯೆ. ಈ 5 ಕೂಡ ಒಂದು ದೊಡ್ಡ ಋತ ಅಂತ ಕರೆದದ್ದು ಮತ್ತು ಪರ್ವಕಾಲಗಳು ಅಂತ ಕರೆದದ್ದು. ಈ 5 ದಿನಗಳಲ್ಲಿ ನಾವು ಲೌಕಿಕವಾದಂತಹ ಹರಟೆಯನ್ನು ಬಿಟ್ಟು, ವಿಷಯಗಳನ್ನು ಬಿಟ್ಟು, ವಿಷಯಾಸಕ್ತಿಯನ್ನು ತ್ಯಜಿಸಿ ಮೌನದಿಂದ ಇದ್ದು, ಆ ಮೌನದಲ್ಲಿ ಓಂಕಾರ ವಾಚ್ಯನಾದಂತಹ ಧ್ಯಾನದಿಂದ ಓಂಕಾರ ಸ್ವರೂಪರಾದಂತಹ ಭಗವಂತನ ಚಿಂತನೆಯಲ್ಲಿ ಇರತಕ್ಕಂಥದ್ದು, ಮೌನದಿಂದ ಇರತಕ್ಕಂತಹದ್ದು. ಮನುಷ್ಯನಿಗೆ ಹೇಳ್ತಾರೆ, ಏನು ಮಾತಾಡಬೇಕು ಅನ್ನೋದಕ್ಕೂ ಹೆಚ್ಚಾಗಿ ಏನು ಮಾತಾಡಬಾರ್ದು, ಎಲ್ಲಿ ಮಾತಾಡಬಾರ್ದು ಅಂತ ತಿಳ್ಕೊಳ್ಳೋದೇ ಒಂದು ದೊಡ್ಡ ವಿಷಯ ಅಂತ. ಆ ನಿಟ್ಟಿನಲ್ಲಿ ಈ ದಿನಗಳಲ್ಲಿ ಮೌನ ಋತವನ್ನು ಹೇಳಿದ್ದಾರೆ ವಿಶೇಷವಾಗಿ. ಆ ಮೌನದಿಂದ ಇದ್ರೂ ಬೇಕಾದಷ್ಟು ಅನುಕೂಲತೆಗಳಾಗುತ್ತೆ.